ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ಮಾಡೋಣಂತೆ. ಈ ಡೊಣ್ಣ ಮೆಣಸಿನ್ಕಾಯಿ ಒಳಗೆ ಭಾಳ ಉಪಯೋಗ ಅದಾವೆ ರೀ. ಇದು ವಿಟಮಿನ್ ಸಿ ಇದೆ, ಮತ್ತು ಕಣ್ಣಿನ ಹೆಲ್ತಿಗೂ ಒಳ್ಳೆಯದು, ಹಾರ್ಟಿಗೆ ಒಳ್ಳೆಯದು, ಬೋನಿಗೆ ಸ್ಟ್ರೆಂತ್ ಕೊಡುತ್ತೆ, ಮತ್ತು ನೀವು ವೆಯ್ಟ್ ಲಾಸ್ ಮಾಡೋಕ್ಕೆ ಸತಿ ಇದು ಭಾಳ ಸಹಾಯ ಮಾಡ್ತೈತೆ ರೀ. ಇದ್ರೊಳಗೆ ಭಾಳ ಅಂದರೆ ಭಾಳ ಬೆನಿಫಿಟ್ಸ್ ನಿಮ್ಗೆ ಸಿಗ್ತಾವೆ. ಬರ್ರಿ ಈಗ ಮಾಡೋದು ಹೆಂಗೆ ನೋಡೋಣ. ನಾನು ಒಂದು 5 ಡೊಣ್ಣ ಮೆಣಸಿನ್ಕಾಯಿ ತೊಗೊಂಡೀನಿ, 2 ಉಳ್ಳಾಗಡ್ಡಿ ತೊಗೊಂಡೀನಿ ರೀ. ಇದಕ್ಕೊಂದು ಮಸಾಲ ರುಬ್ಬಾತೇನೆ ರೀ. ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ ರೀ, ಆಮೇಲೆ ಸ್ವಲ್ಪ ಕೊತ್ತಂಬರಿ, 2 ಮೆಣಸಿನ್ಕಾಯಿ. ಖಾರ ನಿಮ್ಗೆ ಹೆಂಗೆ ಬೇಕೋ ಅಲ್ಲ, ಖಾರ ಜಾಸ್ತಿ ಬೇಕನ್ನೋರು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕೋರಿ, ಬೇಡ ಅನ್ನೋರು ಕಡಿಮೆ ಹಾಕೋರಿ. ನೋಡಿರಿ ನಮ್ಮ ಮಸಾಲ ನಾನು ರುಬ್ಬಿ ಆಯ್ತು. ಇವಾಗ ನಾನು ಏನು ಡೊಣ್ಣ ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡೀನಿ. ಇವು ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರಿ. ಇದು ಪೂರ ಮೆತ್ತಗಾಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋರಿ, ಚೆಂದಾಗಿ ಫ್ರೈ ಮಾಡ್ಕೋರಿ. ನೋಡಿರಿ ಈ ರೀತಿನ ಫ್ರೈ ಮಾಡ್ಕೊಂಡು ಇವಾಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರಿ, ಉಳ್ಳಾಗಡ್ಡಿ ಹಾಕೀನಿ. ಒಂದು ಸ್ವಲ್ಪ ಅಲ್ಲನೂ ಜಜ್ಜಿಟ್ಕೊಂಡಿದ್ದೆ, ಅದೊಂದು ಸ್ವಲ್ಪ ಅಲ್ಲ ಹಾಕ್ಕೊಂಡ್ರಿ. ಇದನ್ನ ಫ್ರೈ ಮಾಡ್ಕೊರಿ. ಇವಾಗ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕತ್ತೀನಿ, ಮತ್ತು ಪೂರ ಫ್ರೈ ಮಾಡ್ಕೊರಿ. ಇದನ್ನೇನು ಮಸಾಲೆ ರುಬ್ಬಿಟ್ಕೊಂಡಿವಲ್ಲ ಅದೇ ಪಲ್ಯದ ರುಚಿ ಕೊಡೋದ್ರಿ. ನಾನಿವಾಗ ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಕೊತೇನೆ ರೀ. ಮತ್ತು ಇದನ್ನೆಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇವಾಗ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಆ ಡೊಣ್ಣ ಮೆಣಸಿನ್ಕಾಯಿ ಹಾಕೋಣ. ಆದರೆ ಇವಾಗ ಒಂದು ಸ್ವಲ್ಪ ನಾವು ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಭಾಳ ತಿನ್ನಬೇಡ, ಒಂದು 2 ನಿಮಿಷ ಅದು ಕುದ್ರೆ ಸಾಕು. ನೋಡಿರಿ ನಮ್ಮದು ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಯ್ತು. ನೀವು ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ಯಾವುದ್ರ ಜೊತೆ ಆದರೂ ತಿನ್ನಿರಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.